ತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿಸಿರಿವಿರಣ್ಣ ಗುರುಗಳ ಕರುಣದಿಂದ ಫಲಿತು ಪರಮ ಭಗವದ್ಭಕ್ತರಿದನಾದರದಿಕೆ ಹರಿವಿರಣಿಚಿರಮುಕ್ತಿರ್ಜರರ ಈಶಾವತಾರ್ಗಳ ಸ್ಮರಿಸು ಗುಣಗಣ ಸರ್ವಕಾಲ ಭಕ್ತಿ ಪೂರ್ಣಕರಿ ಮೀನ ಕೂರ್ಮ ಕೋಡರ ಹರೆ ಮಾನವ ರಾಮ ದಶರಥ ಪೂನು ಯಾದವ ಬುದ್ಧಿ ಕಲಕಿ ಕಪಿಲ ವೈಕುಂಠ ಶ್ರೀನಿವಾಸನ ವ್ಯಾಕರಿಸದ ಅಯಾನನ ನಾರಾಯಣಿ ಹಂಸಾನಿರುದ್ಧದ ವಿಕ್ರಮಶ್ರೀಧರ ಋಷಿಕೇಶ. ಎಳ್ಳೆ ಪದ್ಯಾಚಾರ್ಯ. ಅನಿಲ ಸ್ಥಿತಿ ವೈರಾಗ್ಯ ನಿಧಿ ಅನಿಲ ಸ್ಥಿತಿ ವೈರಾಗ್ಯ ನಿಧಿ ಅನಿಲ ಸ್ಥಿತಿ ವೈರಾಗ್ಯ ನಿಧಿ ರೋಚನ ವಿಮುಕ್ತಿಗನಂದ ದಶಮತಿ ರೋಚನ ವಿಮುಕ್ತಿಗನಂದ ದಶಮತಿ ರೋಚನ ವಿಮುಕ್ತಿಗನಂದ ದಶಮತಿ ಅನಿಮಿಶೇಷಾನಿದ್ದ ಶುಚಿ ಸತ್ವಾತ್ಮಕ ಶರೀರ ಅನಿಮಿಶೇಷಾನಿದ್ದ ಸತ್ಯಾತ್ಮಕ ಶರೀರ ಅನಿಮಿಶೇಷಾನಿದ್ದ ಸತ್ಯಾತ್ಮಕ ಶರೀರ ಅಣುಮಹದ್ರೂಪಾತ್ಮಕಾಮೃತ 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 ಹನುಮದಾದ್ಯವತಾರ 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 ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖಣಾಶ್ಮಸಮ ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖಣಾಶ್ಮಸಮ ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖಣಾಶ್ಮಸಮ. ಬ್ರಹ್ಮದೇವರ ಅನೇಕ ರೂಪಗಳು, ಅವರ ಆದೇಶಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಿಂದೆ ಕೆಲವು ರೂಪಗಳ ಬಗ್ಗೆ ಹೇಳಿದರು. ಇಲ್ಲಿ ಮತ್ತು ಕೆಲವು ರೂಪಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅನಿಲ ಸ್ಥಿತಿ ವೈರಾಗ್ಯ ನಿಧಿ ರೋಚನ ವಿಮುಕ್ತಗ ಇವೆಲ್ಲ ಕೆಲವು ವಾಯುದೇವರಿಗೆ ಸಂಬಂಧಪಟ್ಟದ್ದು, ಕೆಲವು ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು. ಹೀಗೆ ವಾಯುದೇವರು ಪ್ರಧಾನ ಇಲ್ಲಿ ಹೇಳ್ತಾ ಇದ್ದಾರೆ. ಅನಿಲ ಅಂದರೆ ವಾಯುದೇವರಿಗೆ ಹೆಸರು. ಸ್ಥಿತಿ ವೈರಾಗ್ಯ ನಿಧಿ ಇವೆಲ್ಲ ಕೆಲವು ರೂಪಗಳು, ಕೆಲವು ಆಯಾ ಗುಣಗಳಿಗೆ ಅಭಿಮಾನಿಗಳಾಗಿ ವಾಯುದೇವರು ಇರ್ತಾರೆ. ಎಲ್ಲ ವೈರಾಗ್ಯ, ಸ್ಥಿತಿ, ಯೋಗ, ಜ್ಞಾನ ಇವೆಲ್ಲ ಗುಣಗಳಿಗೂ ವಾಯುದೇವರು ಅಭಿಮಾನಿ ದೇವತೆಗಳಾಗಿರ್ತಾರೆ. ಯಾವುದಕ್ಕೆ ಅಭಿಮಾನಿ ದೇವತೆಗಳಾಗಿರ್ತಾರೋ ಆಯಾ ಹೆಸರಿನಿಂದೇ ಅವರನ್ನು ಕರೀತಾರೆ. ಹೀಗಾಗಿ ಅನಿಲ ಸ್ಥಿತಿ ಅಂದರೆ ಸ್ಥೈರ್ಯ, ಅದಕ್ಕೆ ಅಭಿಮಾನಿಗಳು. ವೈರಾಗ್ಯ ನಿಧಿ, ವೈರಾಗ್ಯಕ್ಕೆ ಸಾಕಾರ ಮೂರ್ತಿಗಳವರು, ವೈರಾಗ್ಯಕ್ಕೆ ಅಭಿಮಾನಿ ದೇವತೆಗಳು. ಹೀಗಾಗಿ ವೈರಾಗ್ಯ ನಿಧಿ. ರೋಚನ ಅಂತ ಹೇಳಿ ವಾಯುದೇವರ ಒಂದು ರೂಪ. ಯಾವುದು ಅಂತಂದರೆ ಇದು ಇಂದ್ರಪಟ್ಟವನ್ನು ಆಳಿದ ರೂಪ. ಇಷ್ಟು ಮುಂಚೆ ಹೇಳಿದಂತೆ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ದೇವೇಂದ್ರ ಬದಲಾಗ್ತಾ ಇರ್ತಾನೆ ಅಂತ. ಇದು 7ನೇ ಮನ್ವಂತರ, ಇದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ಇರೋ ಇಂದ್ರದೇವರಿಗೆ ಪುರಂದರ ಅಂತ ಹೆಸರು. ಈ ಪುರಂದರನೇ ಹಿಂದಿನ ಮನ್ವಂತರದಲ್ಲಿ, ಚಾಕ್ಷುಷ ಮನ್ವಂತರದಲ್ಲಿಯೂ ಕೂಡ ಈ ಪುರಂದರನೇ ಇಂದ್ರನಾಗಿದ್ದ. ಮೊದಲನೇ ಮನ್ವಂತರ ಸ್ವಯಂಭೂ ಮನ್ವಂತರ. ಈ ಸ್ವಯಂಭೂ ಮನ್ವಂತರದಲ್ಲಿ ಸಾಕ್ಷಾತ್ ಭಗವಂತನೇ ಯಜ್ಞ ಎಂಬ ಹೆಸರಿನಿಂದ ಆ ದೇವೇಂದ್ರ ಪಟ್ಟದಲ್ಲಿದ್ದ. 2ನೇ ಮನ್ವಂತರದಲ್ಲಿ ಸಾರೋಚಿಷ ಮನ್ವಂತರ. ಆ 2ನೇ ಮನ್ವಂತರವಾದ ಸಾರೋಚಿಷ ಮನ್ವಂತರದಲ್ಲಿ ವಾಯುದೇವರೇ ಈ ರೋಚನ ಎಂಬ ಹೆಸರಿನಿಂದ ಆ ದೇವೇಂದ್ರ ಪಟ್ಟವನ್ನು ಆಳಿದ. ಹೀಗಾಗಿ ರೋಚನ ಅಂತಂಬುದು ಯಾವುದು? 2ನೇ ಮನ್ವಂತರದಲ್ಲಿ ದೇವೇಂದ್ರ ಪದವಿಯನ್ನು ಆಳಿದ ರೂಪ. ರೋಚನ ವಿಮುಕ್ತಿಗ, ಮುಕ್ತಿಯನ್ನು ಕೊಡತಕ್ಕಂಥವನು ಅಂತ ಅರ್ಥ. ಆಮೇಲೆ ನಂದ ಅಂದರೆ ಆನಂದ ಅಂದರೆ ಆನಂದ ತೀರ್ಥರು. ಹಂಗ ಆನಂದ ತೀರ್ಥರು. ದಶಮತಿ, ಅವರಿಗೆ ಇನ್ನೊಂದು ಹೆಸರು ದಶಮತಿ ಅಂತ. ದಶ ಅಂದರೆ ಪೂರ್ಣ ಅಂತ ಅರ್ಥ. ಮತಿ ಅಂದರೆ ಪ್ರಜ್ಞ. ದಶಮತಿ ಅಂದರೆ ಪೂರ್ಣ ಪ್ರಜ್ಞಾ. ಅವರಿಗೆ ಪೂರ್ಣ ಪ್ರಜ್ಞಾಚಾರ್ಯರು ಅಂತ ಹೆಸರಲ್ಲ. ಹುಟ್ಟಿದ ಕೂಡಲೇ ವಾಸುದೇವ ಅಂತ ಹೆಸರಿಟ್ರು. ಆಮೇಲೆ ಆಶ್ರಮ ಕೊಟ್ಟ ಮೇಲಕ್ಕೆ ಪೂರ್ಣ ಪ್ರಜ್ಞಾಚಾರ್ಯ ಅಂತ
ನಾಮಕರಣ ಮಾಡಿದರು. ಹೀಗಾಗಿ ಅವರಿಗೆ ಪೂರ್ಣಪ್ರಜ್ಞ ಅಂತ ಹೆಸರು. ಇನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ ಮೇಲಕ್ಕೆ ಆನಂದ ತೀರ್ಥ ಅಂತ ಹೆಸರಿಟ್ಟರು. ಹೀಗೆ ಆನಂದ ತೀರ್ಥ, ಪೂರ್ಣಪ್ರಜ್ಞ ಇವೆಲ್ಲ ಮಧ್ವಾಚಾರ್ಯರಿಗೆ ಹೆಸರುಗಳು. ಆಮೇಲೆ ಅನಿಮಿಷೇಷ, ಅನಿಮಿಷರು ಅಂತಂದ್ರೆ ದೇವತೆಗಳು. ಅನಿಮಿಷೇಷ ಆ ದೇವತೆಗಳಿಗೆ ಅಧಿಪತಿ ಅಂತ ಅರ್ಥ, ಅನಿಮಿಷೇಷ. ಆಮೇಲೆ ಅನಿದ್ರಾ, ನಿದ್ರಾ ಇಲ್ಲದೆ ಇದ್ದವರು ಅಂತ ಅರ್ಥ. ನಿದ್ರಾ ದೇವತೆಗಳಿಗೆ ನಿದ್ರೆ ಇರೋದಿಲ್ಲ, ಇನ್ನು ದೇವತಾಧಿಪತಿಗಳಿವರು. ಹೀಗಾಗಿ ನಿದ್ರಾ ಎಂಬುದೇ ಇಲ್ಲ. ನಿದ್ರಾ ಒಂದು ದೋಷ. ಆ ನಿದ್ರಾ ಶಬ್ದದಿಂದ ಹೇಳುವಂತ ಇನ್ನು ಯಾವ ದೋಷಗಳು ಅವ್ರಿಗಿಲ್ಲ ಅಂತ ಅರ್ಥ. ಅನಿದ್ರಾ. ಆಮೇಲೆ ಶುಚಿ, ಶುಚಿ ಅಂತ ಹೆಸರು. ಶುಚಿ ಅಂತಂದ್ರೆ ಶುದ್ಧಿ ಅಂತ ಅರ್ಥ. ಅತ್ಯಂತ ಪರಿಶುದ್ಧರು. ವಾಯುದೇವರಷ್ಟು ಪರಿಶುದ್ಧರಿದ್ದಾರೆ. ವಾಯುದೇವ ಇಲ್ಲ ಅಂತಂದ್ರೆ ಅದು ಪರಿಶುದ್ಧ ಅಲ್ಲ. ಮನುಷ್ಯರಲ್ಲೇ ವಾಯುದೇವ ಇಲ್ಲ ಅಂತಂದ್ರೆ ಆಯ್ತು ಗೋವಿಂದ. ಪ್ರಾಣ ಹೋದ ಕೂಡಲೇ ನಾವು ಮುಟ್ಲೇಬಾರ್ದು, ಮುಟ್ಲಿಕ್ಕೆ ಹೋಗಿರಲ್ಲ, ಅದೇ ಮೇಲಿಗೆ ಅಂತಂದು ಬಿಡ್ತಾರೆ. ಅವರಿರೋಷ್ಟರವರೆಗೆ ಮಡಿ ಅಷ್ಟೇ, ಅವರಿರೋಷ್ಟರವರೆಗೆ ಈ ಶರೀರಕ್ಕೆ ಯೋಗ್ಯತೆ ಅಷ್ಟೇ. ಶುಚಿತ್ವ, ಒಂದಿಷ್ಟು ಶುದ್ಧ ಅಂತ ಆಗ್ತಾನೆ ಮನುಷ್ಯ. ಯಾವುದೇ ಪ್ರಾಣಿ ಶುದ್ಧ ಯಾವಾಗಿರ್ತದೆ, ವಾಯುದೇವರಿದ್ದ ಕಾಲಕ್ಕೆ ಮಾತ್ರನೇ. ಹೀಗಾಗಿ ಶುದ್ಧ. ಯಾವುದಾದ್ರೂ ಅಷ್ಟೇ, ಏನಾದರೂ ಹಾದಿಯಲ್ಲಿ ಹೋಗೋ ಕಾಲಕ್ಕೆ ಹಾದಿ ಹೆಂಗಿರ್ತದೆ, ಇವ್ರ ಮಡಿ ಮೇಲಿಗೆ ಬಹಳ ಕಷ್ಟ ಅಲ್ಲಪ್ಪ ಅಂದ್ರೆ ಹಾದಿ ಆ ಗಾಳಿಯಿಂದೇ ಶುದ್ಧಿ ಆಗಿರ್ತದೆ ಅಂತ ಹೇಳ್ತಾರೆ. ಆಗ ಅತ್ಯಂತ ಪರಿಶುದ್ಧ ಆಗಿರತಕ್ಕಂತಹ ಅವರು ವಾಯುದೇವರು. ಅದಕ್ಕೆ ಅವರಿಗೆ ಶುಚಿ ಅಂತ ಹೆಸರು. ಆದ ಮೇಲಕ್ಕೆ ಸತ್ವಾತ್ಮಕ ಶರೀರ. ಅವರ ಶರೀರ ಶುದ್ಧ ಸತ್ವಾತ್ಮಕವಾದ ಶರೀರ. ಸತ್ವಗುಣವೇ ಹೆಚ್ಚಿರತಕ್ಕಂತಹ ಶರೀರ. ಬೇರೆ ಗುಣಗಳು ಇರುತ್ತವೆ, ರಜೋಗುಣ ತಮೋಗುಣ ಕೂಡ ಇರುತ್ತದೆ, ಆದರೆ ಅದು ಕೆಲಸ ಮಾಡೋದಿಲ್ಲ. ನಮ್ಮಲ್ಲೆಲ್ಲ ಆ ರಜೋಗುಣ ತಮೋಗುಣ ಹೆಚ್ಚು ಕೆಲಸ ಮಾಡ್ತದೆ, ಸತ್ವಗುಣ ಏನು ಕೆಲಸ ಮಾಡೋದಿಲ್ಲ. ಆ ಬ್ರಹ್ಮದೇವರು ವಾಯುದೇವರು ಇರುವರ ಸನ್ಮಾತು. ಇವರು ಸತ್ವಗುಣ ಮಾತ್ರ ಕೆಲಸ ಮಾಡ್ತದೆ, ರಜೋಗುಣ ತಮೋಗುಣ ಇದ್ರೂ ಅದು ಇನ್ಆಕ್ಟಿವ್ ಆಗಿರ್ತದೆ, ಕೆಲಸ ಮಾಡೋದೇ ಇಲ್ಲ ಅನ್ನೋದು. ಅದಕ್ಕಾಗಿ ಸತ್ವಾತ್ಮಕ ಶರೀರ ಅಂತಂದ್ರೆ ಶುದ್ಧ ಸತ್ವಾತ್ಮಕವಾದಂತಹ ಶರೀರವುಳ್ಳವರು. ಅಂದ್ರೆ ಅವ್ರಿಗೆ ಬೇರೆ ಗುಣಗಳು ಇಲ್ಲೇನು ಅಂಟ್ಕೊಳ್ಬಾರ್ದು. ಬೇರೆ ರಜೋಗುಣ ತಮೋಗುಣ ಇರ್ತದಾಗಲಿ ಅದು ಕೆಲಸ ಮಾಡೋದಿಲ್ಲ ಅಷ್ಟೇ. ಈ ಸತ್ವಗುಣದ ಡಾಮಿನೇಷನ್ ಹೆಚ್ಚಿರುತ್ತದೆ. ಅದಕ್ಕಾಗಿ ಆ ಸತ್ವಗುಣದಿಂದ ಏನು ಕೆಲಸ ಆಗಬೇಕು ಆ ಕೆಲಸ ಮಾತ್ರನೇ ಅವರಲ್ಲಿ ಆಗ್ತದೆ. ಸತ್ವಾತ್ಮಕ ಶರೀರ. ಅಣು ಮಹದ್ರೂಪಾತ್ಮಕ. ಅವರಿಗೆ ಅಣುರೂಪನೂ ಇದೆ, ಮಹದ್ರೂಪವೂ ಇದೆ. ಅತ್ಯಂತ ಸೂಕ್ಷ್ಮವಾದ ರೂಪವೂ ಇದೆ, ಮಹದ್ರೂಪ ಬ್ರಹ್ಮಾಂಡವೆಲ್ಲ ತುಂಬಿದಂತಹ ರೂಪ ಕೂಡ ಇದೆ. ಹೀಗಾಗಿ ಅಣು ಮಹದ್ರೂಪಾತ್ಮಕ ಅಂದ್ರೆ ಅಣುರೂಪಾತ್ಮಕ ಮಹದ್ರೂಪಾತ್ಮಕ ಅಂತ ಅರ್ಥ ಎರಡು. ಆಮೇಲೆ ಅಮೃತ. ವಾಯುದೇವರಿಗೆ ಅಮೃತ ಅಂತ ಹೆಸರು. ವಾಯುರಪ್ಯ ಅಮೃತ ಸ್ತುತಃ ಅಂತ ಹೇಳಿ ವಾಯುದೇವರಿಗೆ ಅಮೃತ ಅಂತ ಹೆಸರು. ಮೃತ ಮರಣನೇ ಇಲ್ಲ, ಹೀಗಾಗಿ ಈಗ ಅಮೃತ ಅಂತ ಅವರಿಗೆ ಹೆಸರು. ಆಮೇಲೆ ಹನುಮದಾಜ್ಯವತಾರ. ಹನುಮಂತನೇ ಮೊದಲಾದಂತಹ ರೂಪಗಳನ್ನು ಅವತಾರವನ್ನು ತಾಳಿದವರು. ವಾಯುದೇವರಾಗಿದ್ದಾಗ ಹನುಮ ಭೀಮ ಮಧ್ವ ಮೊದಲಾದ ಅವತಾರಗಳನ್ನು ತಾಳಿದವರು. ಪದ್ಮಾಸನ ಪದವಿ ಸಂಪ್ರಾಪ್ತ. ಪದ್ಮಾಸನ ಅಂದರೆ ಬ್ರಹ್ಮದೇವರು. ಪದ್ಮಾಸನ ಪದವಿ ಸಂಪ್ರಾಪ್ತ ಅಂದರೆ ಬ್ರಹ್ಮದೇವರ ಪದವಿಯನ್ನು ಪಡೆಯುವರು. ಈಗಿನ ವಾಯುದೇವರೇ ಮುಂದೆ ಆ ಬ್ರಹ್ಮ ಪದವಿಯನ್ನು ಪಡಿತಾರೆ. ಅದಕ್ಕಾಗಿ ಪದ್ಮಾಸನ ಪದವಿ ಸಂಪ್ರಾಪ್ತ ಅಂತಂದರು. ಆಮೇಲೆ ಪರಿಸರ. ಪರಿಸರ ಅಂತ ವಾಯುದೇವರಿಗೆ ಹೆಸರು. ಪರಿಸರ ನೀನಿರೆ ಹರಿತ ನಿಪ್ಪನು ಇರದಿರೆ ತಾನಿರನು ಅಂತ ದಾಸರ ಹೇಳದಂತೆ ಈಗ ಪರಿಸರ ಭಾಗವತ ತಾತ್ಪರ್ಯದಲ್ಲಿ ಶ್ರುತಿಗೀತೆಯಲ್ಲಿ ಹೇಳುತ್ತಾರೆ ಹೆಸರನ್ನು. ಶ್ರುತಿಗೀತೆಯಲ್ಲಿ ಬರುತ್ತದೆ ವಾಯುದೇವರಿಗೆ ಪರಿಸರ ಅಂತ ಹೆಸರು. ಅತ್ಯಂತ ಪರಿಸರ, ಎಲ್ಲ ಕಡೆಗೂ ಓಡ್ತಾರೆ, ಎಲ್ಲ ಕಡೆಗೂ ವ್ಯಾಪ್ತರಾಗಿರ್ತಾರೆ. ಅದಕ್ಕಾಗಿ ಅವರಿಗೆ ಪರಿಸರ ಅಂತ ಹೆಸರು. ಆಖಣಾಶ್ಮ ಸಮ. ಆಖಣಾಶ್ಮ, ಆಖಣಾಶ್ಮ, ಅಶ್ಮ ಅಂದ್ರೆ ಕಲ್ಲು. ಆಖಣ ಒಡೆಯಲಿಕ್ಕೆ ಬರದೇ ಇರತಕ್ಕಂತಹ ಬಂಡಿಗಲ್ಲಿದ್ದಂತೆ ಇದ್ದಾರೆ. ಆಖಣಾಶ್ಮ ಅಂದ್ರೆ ಒಡೆಯಲಿಕ್ಕೆ ಬರದೇ ಇರುವಂತಹ ಬಂಡೆಗಲ್ಲು, ಅದಕ್ಕೆ ಸಮ. ಬಂಡೆಗಲ್ಲಿಂತೆ ಅಚ್ಛೇದ್ಯ ಅಭೇದ್ಯರಾಗಿದ್ದಾರೆ. ಅಂದ್ರೆ ಯಾಕೆ ಬಂಡೆಗಲ್ಲು ಸಂಘ ಯಾಕೆ ಹೋಲಿಸಿದ್ರು ಅಂತಂದ್ರೆ, ಉಪನಿಷತ್ತಿನಲ್ಲಿ ವೇದಗಳಲ್ಲಿ ಒಂದು ಕಥೆ ಬರ್ತದೆ. ಏನೋ ಎಲ್ಲಾ ಅಸುರರು ಕೂಡ ಎಲ್ಲ ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾರೆ. ಎಲ್ಲರ ಒಳಗೆ ಪ್ರವೇಶ ಮಾಡಿ ತಮ್ಮ ತಮ್ಮ ಪ್ರಭಾವವನ್ನು ತೋರಿಸ್ತಾರೆ.
ಅರೆ ವಾಯುದೇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದರೆ ಆ ಅಸುರರೇ ಪುಡಿ ಪುಡಿಯಾಗಿ ನಾಶ ಆಗ್ಬಿಡ್ತಾರೆ ಅನ್ನೋದು. ಹಂಗಾಗಿ ಮಣ್ಣಿನ ಮುದ್ದೆಯನ್ನು ತಗೊಂಡು ಬಂಡಿಗಲ್ಲಿ ಹಾಕಿ ಹೊಡೆದ್ರೆ ಏನಾಗ್ತದೆ? ಬಂಡಿಗಲ್ಲಿಗೆ ಏನಾಗ್ತದೆ? ಏನಾಗಲ್ಲ. ಆ ಮಣ್ಣಿನ ಮುದ್ದೆ ಪುಡಿ ಪುಡಿ ಆಗ್ಬಿಡ್ತದೆ. ಹಂಗ ಇವರು ಬಂಡಿಗಲ್ಲಿದ್ದಂತೆ ವಾಯುದೇವರು. ಈ ಅಸುರರೆಲ್ಲ ಈ ಮಣ್ಣಿನ ಮುದ್ದೆ ಇದ್ದಂಗೆ ಬಂದು ಜೋರಾಗಿ ಬಂಡಿಗಲ್ಲಿಗೆ ಗುದ್ದಿದ್ರೆ ಏನಾಗ್ತದೆ? ಪುಡಿ ಪುಡಿ ಆಗೋಗ್ತದೆ ಅಷ್ಟೇ. ಆಗ ವಾಯುದೇವರಿಗೆ ಏನೂ ಆಗೋದಿಲ್ಲ. ಅಸುರರ ಆಕ್ರಮಣ ಇವರಿಗೆ ಏನೂ ಆಗೋದಿಲ್ಲ ಅಂತ ತಿಳಿಸಲಿಕ್ಕೆ ಆಕಣಾಶ್ವ ಸಮ ಅಂತ ಇವರನ್ನು ಕರೀತಾರೆ. ಹೀಗಾಗಿ ಇಷ್ಟೆಲ್ಲ ಹೆಸರುಗಳಿಂದ ವಾಯುದೇವರು ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಬರ್ತದೆ. ಅನಿಲ, ಸ್ಥಿತಿ, ವೈರಾಗ್ಯ ನಿಧಿ, ರೋಚನ, ವಿಮುಕ್ತಿಗ, ಆನಂದ ತೀರ್ಥ, ಪೂರ್ಣ ಪ್ರಜ್ಞ, ದೇವತಾಧಿಪತಿ, ಅನಿದ್ರ, ಶುಚಿ, ಎಲ್ಲ ಕಡೆಗೂ ಕಾಮಾಡ್ಕಂತ ಬರ್ತದೆ. ಶುದ್ಧ ಸತ್ವ ಶರೀರವುಳ್ಳವರು, ಶುದ್ಧ ಸತ್ವ ಶರೀರವುಳ್ಳವರು, ಅಣು ಮಹದ್ರೂಪಗಳನ್ನು ಹೊಂದಿದವರು, ಅಣು ಮಹದ್ರೂಪಗಳನ್ನು ಹೊಂದಿದವರು, ಅಮೃತ, ಹನುಮದಾದಿ ರೂಪಗಳನ್ನು ಪಡೆದವರು, ಹನುಮದಾದಿ ರೂಪಗಳನ್ನು ಪಡೆದವರು, ಬ್ರಹ್ಮ ಪದವಿಯನ್ನು ಪಡೆದವರು, ಬ್ರಹ್ಮ ಪದವಿಯನ್ನು ಪಡೆದವರು, ಪರಿಸರ ಎಂಬ ಹೆಸರನ್ನು ಪಡೆದವರು, ಪರಿಸರ ಎಂಬ ಹೆಸರನ್ನು ಪಡೆದವರು, ಆಕಣಾಶ್ವ ಸಮ, ಬ್ರಾಕೆಟ್ನಾಗ ಆಕಣಾಶ್ವ ಸಮ ಅಂತ ಬರೋದು. ಬ್ರಾಕೆಟ್ನಾಗ ಬಂಡೆಗಲ್ಲಿನಂತೆ, ಬಂಡೆಗಲ್ಲಿನಂತೆ ಅಸುರರಿಂದ ಅಭೇದ್ಯರು, ಅಸುರರಿಂದ ಅಭೇದ್ಯರು, ಒಂದ್ಸಾರಿ ಹೇಳಿಸ್ತಾರ
ಆಮೇಲೆ ಅರ್ಥ ಹೇಳ್ತಾರ ಬರ್ಕೊಂತೇವೆ ನೀಟಾಗಿ. ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ಅಸುರರಿಂದ ಅಭೇದ್ಯರು. ಅನಿಲ ಸ್ಥಿತಿ ವೈರಾಗ್ಯ ನಿಧಿ ರೋಚನ ವಿಮುಕ್ತಿಗನಂದ ದಶಮತಿ. ಅನಿಲ ಸ್ಥಿತಿ ವೈರಾಗ್ಯ ನಿಧಿ ರೋಚನ ವಿಮುಕ್ತಿಗನಂದ ದಶಮತಿ. ಅನಿಲ ಸ್ಥಿತಿ ವೈರಾಗ್ಯ ನಿಧಿ ರೋಚನ ವಿಮುಕ್ತಿಗನಂದ ದಶಮತಿ. ಅನಿಮಿಶೇಷಾನಿದ್ರ ಶುಚಿ ಸತ್ವಾತ್ಮಕ ಶರೀರ. ಅನಿಮಿಶೇಷಾನಿದ್ರ ಶುಚಿ ಸತ್ವಾತ್ಮಕ ಶರೀರ. ಅನಿಮಿಶೇಷಾನಿದ್ರ ಶುಚಿ ಸತ್ವಾತ್ಮಕ ಶರೀರ. ಅಣುಮಹದ್ರೂಪಾತ್ಮಕಾಮೃತ ಹನುಮದಾದ್ಯವತಾರ. ಅಣುಮಹದ್ರೂಪಾತ್ಮಕಾಮೃತ ಹನುಮದಾದ್ಯವತಾರ. ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖಣ ಶ್ಮಶನ. ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖಣ ಶ್ಮಶನ. ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖಣ ಶ್ಮಶನ. ಮಾತರಿಶ್ವ ಬ್ರಹ್ಮರು. ಮಾತರಿಶ್ವ ಬ್ರಹ್ಮರು. ಮಾತರಿಶ್ವ ಬ್ರಹ್ಮರು. ಜಗನ್ಮಾತೆ ಗಧಮಾಧೀನರೆನಿಪರು. ಜಗನ್ಮಾತೆ ಗಧಮಾಧೀನರೆನಿಪರು. ಜಗನ್ಮಾತೆ ಗಧಮಾಧೀನರೆನಿಪರು. ಶ್ರೀ ತರುಣಿ ವಲ್ಲಭನು ಇರುವರೊಳಾವ ಕಾಲದಲ್ಲಿ. ಶ್ರೀ ತರುಣಿ ವಲ್ಲಭನೀರ್ವರೊಳಾವಕಾಲದಲ್ಲಿ. ಶ್ರೀ ತರುಣಿ ವಲ್ಲಭನೀರ್ವರೊಳಾವಕಾಲದಲ್ಲಿ. ನೀತ ಭಕ್ತಿ ಜ್ಞಾನ ಬಲ. ನೀತ ಭಕ್ತಿ ಜ್ಞಾನ ಬಲ. ನೀತ ಭಕ್ತಿ ಜ್ಞಾನ ಬಲ. ರೂಪಾತಿಶಯದಿಂದಿದ್ದು. 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 ಚೇತನಗಳೊಳು ವ್ಯಾಪ್ತರೆನಿಸುವ ತತ್ತದಾಹ್ವಯದಿ. ಚೇತನಗಳೊಳು ವ್ಯಾಪ್ತರೆನಿಸುವ ತತ್ವದಾಹ್ವಯದಿ. ಚೇತನಗಳೊಳು ವ್ಯಾಪ್ತರೆನಿಸುವ ತತ್ವದಾಹ್ವಯದಿ. ಈ ರೀತಿಯಾಗಿ ಮಾತರಿಶ್ವ ಬ್ರಹ್ಮರು. ಮಾತರಿಶ್ವ ಅಂದರೆ ವಾಯುದೇವರು. ವಾಯುದೇವರು ಮತ್ತು ಬ್ರಹ್ಮದೇವರು ಇವರಿಬ್ಬರು ಕೂಡ ಎಂಥವರು? ಜಗನ್ಮಾತೆಗೆ ಅಧಮಾಧೀನರೆನಿಪರು. ಈ ವಾಯುದೇವರು ಮತ್ತು ಬ್ರಹ್ಮದೇವರು ಇಬ್ಬರೂ ಕೂಡ ಆ ಲಕ್ಷ್ಮೀದೇವಿಗಿಂತಲೂ ಜಗನ್ಮಾತೆಯಾದ ಲಕ್ಷ್ಮೀದೇವಿಗೆ ಅಧಮ ಅಧೀನರು. ಅವರಿಗಿಂತಲೂ ಆ ಲಕ್ಷ್ಮೀದೇವಿಗಿಂತಲೂ ಅಧಮ ಅಂದರೆ ಅವರಿಗಿಂತಲೂ ಕಡಿಮೆ ಮತ್ತು ಅಧೀನರು. ಆ ಲಕ್ಷ್ಮೀದೇವಿಯ ಅಧೀನದಲ್ಲಿರ್ತಾರೆ. ಲಕ್ಷ್ಮೀದೇವಿಗಿಂತಲೂ ಕಡಿಮೆಯಾಗಿದ್ದಾರೆ, ಆ ಲಕ್ಷ್ಮೀದೇವಿಗೆ ಅಧೀನರು ಅಂತ ಆಗಿದ್ದಾರೆ ಇವರಿಬ್ಬರು ಕೂಡ. ಜಗನ್ಮಾತೆಗೆ ಅಧಮ ಅಧೀನರು ಎನಿಪರು. ಆ ಶ್ರೀ ತರುಣಿ ವಲ್ಲಭನು, ಶ್ರೀ ತರುಣಿ ಆ ಲಕ್ಷ್ಮೀದೇವಿ ಎಂಬಂತಹ ತರುಣಿ, ಆ ಲಕ್ಷ್ಮೀದೇವಿ ಎಂಬ ತರುಣಿಗೆ ವಲ್ಲಭ ಅಂದರೆ ಭಗವಂತ ಲಕ್ಷ್ಮೀಪತಿ. ಶ್ರೀ ತರುಣಿ ವಲ್ಲಭನು ಅಂದರೆ ಆ ಲಕ್ಷ್ಮೀಪತಿಯಾದ ಭಗವಂತ ಈರ್ವರೊಳಗೆ, ಇವರಿಬ್ಬರೊಳಗೆ, ಈರ್ವರು ಅಂದರೆ ಇಬ್ಬರು, ಯಾರಿಬ್ಬರು? ಮಾತರಿಶ್ವ ಬ್ರಹ್ಮರು, ವಾಯು ಬ್ರಹ್ಮರೊಳಗೆ ಯಾವ ಕಾಲದಲ್ಲಿ ಅಂದರೆ ಎಲ್ಲ ಕಾಲದಲ್ಲಿ ಕೂಡ ನೀತ ಭಕ್ತಿ ಜ್ಞಾನ ಬಲ ರೂಪ ಅತಿಶಯದಿಂದ ಇದ್ದು ಭಗವಂತ ಈ ವಾಯು ಬ್ರಹ್ಮರಲ್ಲಿ ಯಾವಾಗಲೂ ಇರ್ತಾನೆ. ಹೆಂಗಿರ್ತಾನೆ ಅಂತಂದ್ರೆ ಅವರಲ್ಲಿ ನೀತ ಭಕ್ತಿ ಜ್ಞಾನ ಬಲ. ನೀತ ಅಂದ್ರೆ ನಿಯತ, ನಿಯತ ಅಂದ್ರೆ ಯಾವಾಗಲೂ ಇರತಕ್ಕಂಥ ಗುಣಗಳು ಅಂತ ಅರ್ಥ. ಇವತ್ತಿದ್ದು ನಾಳೆ ಹೋಗೋದು ಅಂತಲ್ಲ, ಸದಾ ಕಾಲ ಇರುವಂತಹ ಭಕ್ತಿ ಜ್ಞಾನ ಬಲ ರೂಪ ಆ ವಾಯುದೇವರಲ್ಲಿ ಭಕ್ತಿ ಜ್ಞಾನ ಬಲ ಇವು ಯಾವಾಗಲೂ ಇರ್ತವೆ. ನಮ್ಮಲ್ಲಿದ್ದಂತೆ ಭಕ್ತಿ, ಇವತ್ತು ಭಕ್ತಿ ಮಾಡಿದೆ ಅಂದ್ರೆ ನಾಳೆ ಮತ್ತೆ ಭಕ್ತಿ ಇಲ್ಲ, ಮಾಡಿಲ್ಲ, ಏನಿಲ್ಲ, ಹಂಗಲ್ಲ. ಒಂದು ದಿವಸ ಭಕ್ತಿ ಇರ್ತದೆ, ಇನ್ನೊಂದು ದಿವಸ ಭಕ್ತಿ ಇರೋದಿಲ್ಲ. ಹಂಗಲ್ಲ, ವಾಯುದೇವರಿಗೆ ಸದಾ ಕಾಲ ಭಕ್ತಿ ಇದ್ದೇ ಇರ್ತದೆ,
ಇನ್ನೂ ಆ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ಕಡಿಮೆ ಆಗೋದೇ ಇಲ್ಲ ಅವರಿಗೆ. ಹಾಗೆ ಜ್ಞಾನನೂ ಅಷ್ಟೇ, ಬಲನೂ ಅಷ್ಟೇ, ಸದಾಕಾಲ ನೀತ ಅಂದರೆ ನಿಯಮಿತವಾಗಿ ಇದ್ದೇ ಇರ್ತದೆ ಅಂತ ಅರ್ಥ. ಹಾಗೆ ನಿಯಮಿತವಾದಂತಹ ಭಕ್ತಿ, ಜ್ಞಾನ, ಬಲ ರೂಪಗಳ ಆ ರೂಪದಿಂದ ವಾಯುದೇವರಲ್ಲಿ ಭಗವಂತ ಇರ್ತಾನೆ. ಭಗವಂತವರಲ್ಲಿ ಜ್ಞಾನ ಭಕ್ತಿ ಬಲ ರೂಪಾತ್ಮಕನಾಗಿ ಇರ್ತಾನಾದ ಕಾರಣ ಅವರಿಗೆ ಆ ಗುಣಗಳು ಅತ್ಯಂತ ಹೆಚ್ಚಾಗಿರುತ್ತವೆ. ರೂಪ ಅತಿಶಯದಿಂದ ಇದ್ದು ಆ ಗುಣಗಳು ಹೆಚ್ಚಾಗುವಂತೆ ಭಗವಂತ ಅವರಲ್ಲಿದ್ದುಕೊಂಡು ತಾನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಚೇತಾಚೇತನಗಳೊಳು, ಚೇತಾಚೇತನ ಅಂದರೆ ಚೇತನ ಅಚೇತನ ಅಂತ ಅರ್ಥ. ಚೇತ ಅಂದರೆ ಚೇತನ ಅಂತ ಅರ್ಥ. ಅಚೇತನ ಅಂದರೆ ಪ್ರಾಣ ಇದ್ದದ್ದು, ಪ್ರಾಣ ಇಲ್ಲದೇ ಇದ್ದದ್ದು. ಪ್ರಾಣ ಇಲ್ಲದೇ ಇದ್ದದ್ದು ಅಂದರೆ ಜಡ ಪದಾರ್ಥಗಳು ಅಂತ ಅರ್ಥ. ಪ್ರಾಣ ಇದ್ದದ್ದು ಅಂದರೆ ಜೀವಿಗಳು, ಪ್ರಾಣರು. ಹೀಗೆ ಎಲ್ಲ ಜೀವಿಗಳಲ್ಲಿ ಮತ್ತು ಜಡ ಪದಾರ್ಥಗಳಲ್ಲಿ ಎಲ್ಲ ಕಡೆಗೂ ವ್ಯಾಪ್ತರೆನಿಸುವ, ಎಲ್ಲ ಕಡೆಗೂ ವಾಯುದೇವರು ಇದ್ದು ವ್ಯಾಪ್ತರು ಅಂತ ಆಗ್ತಾರೆ. ತತ್ತದಾಹ್ವಯದಿ, ಆಹ್ವಯ ಅಂದರೆ ಹೆಸರು, ತತ್ತದಾಹ್ವಯ ಅಂದರೆ ಆಯಾ ಹೆಸರಿನಿಂದ ಎಲ್ಲಿದ್ರೆ ಆ ಹೆಸರು ಅವರಿಗೆ ಬಂದುಬಿಡ್ತದೆ. ಹಂಗ ಪುಸ್ತಕದಲ್ಲಿದ್ರೆ ಪುಸ್ತಕ ಅಂತ ಹೆಸರು, ಹಂಗ ವಾಯುದೇವರಿಗೂ ಅಷ್ಟೇ, ಭಗವಂತನಿಗೂ ಅಷ್ಟೇ. ಆಯಾ ಪದಾರ್ಥಗಳಲ್ಲಿ ವ್ಯಾಪ್ತರಾಗಿರ್ತಾರೆ ಮತ್ತು ಆಯಾ ಹೆಸರುಗಳಿಂದ ಕರೆಯಲ್ಪಡ್ತಾರೆ. ಇದು ವಾಯುದೇವರಿಗೂ ಅಷ್ಟೇ, ಭಗವಂತನೂ ಅಷ್ಟೇ. ಆಗ ಭಗವಂತ ವಾಯುದೇವರಲ್ಲಿದ್ದುಕೊಂಡು ಆಯಾ ಪದಾರ್ಥಗಳಲ್ಲಿ ವ್ಯಾಪ್ತನಾಗಿರ್ತಾನೆ. ವಾಯುದೇವರು ಆ ಪದಾರ್ಥ ಆಕಾರದಲ್ಲಿ ಇರ್ತಾರೆ, ಭಗವಂತನೂ ಆ ಪದಾರ್ಥ ಆಕಾರದಲ್ಲಿ ಇರ್ತಾನೆ. ಹಂಗ ಎಲ್ಲ ಕಡೆಗೂ ವ್ಯಾಪ್ತರಾಗಿರ್ತಾರೆ. ಇದು ಭಗವಂತನ ಅನುಗ್ರಹದಿಂದ. ಎಲ್ಲ ಕಡೆಗಿದ್ರೂ ಕೂಡ ಅವರ ಭಕ್ತಿ ಜ್ಞಾನ ಬಲಗಳು ಎಂದೆಂದಿಗೂ ಕಡಿಮೆಯಾಗೋದಿಲ್ಲ. ಇದು ಆ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಈ ವಾಯುಬ್ರಹ್ಮರಿಗೆ ಇಷ್ಟು ಮಹತ್ವವಿದೆ ಅಂತ ಹೇಳ್ತಾ ಇದ್ದಾರೆ. ವಾಯು ಮತ್ತು ಬ್ರಹ್ಮರು ಜಗನ್ಮಾತೆಯಾದ ಲಕ್ಷ್ಮೀದೇವಿಗಿಂತಲೂ ಕಡಿಮೆಯಾಗಿ ಅಧೀನರಾಗಿದ್ದಾರೆ. ಕಡಿಮೆಯಾಗಿ ಅಧೀನರಾಗಿದ್ದಾರೆ. ಲಕ್ಷ್ಮೀಪತಿಯಾದ ಶ್ರೀಹರಿ ಈ ಇಬ್ಬರೊಳಗೆ ಎಲ್ಲ ಕಾಲದಲ್ಲಿ ನಿಯತವಾದ ಭಕ್ತಿ ಜ್ಞಾನ ಬಲ ಎಂಬ ರೂಪಗಳಿಂದ ವಿಶೇಷವಾಗಿ ನೆಲೆಸಿದ್ದು ಎಲ್ಲ ಚೇತನ ಅಚೇತನದಲ್ಲಿ
ಆಯಾ ಹೆಸರುಗಳಿಂದ ಮುದಕನೇ ಒಂದ್ಸಲ ನೋಡು ಹೆಂಗಿದೆ ನೋಡ್ರಿ ಯಡಿಯೂರಪ್ಪ ವ್ಯಾಪ್ತರನ್ನಾಗಿ ಮಾಡಿದ್ದಾನೆ. ವ್ಯಾಪ್ತರನ್ನಾಗಿ ಮಾಡಿದ್ದಾನೆ. ಮುದಕನೇ ಅನ್ಸಲ್ಲ ಯಡಿಯೂರಪ್ಪ ಕೂಡ ಚೆನ್ನಾಗೇ ವ್ಯಾಪ್ತರನ್ನಾಗಿ ಮಾಡಿದ್ದಾನೆ. ಪೂರ್ತಿ ಎಷ್ಟಿದೆ ವ್ಯಾಪ್ತರನ್ನಾಗಿ ಮಾಡಿದ್ದಾನೆ. ಅಮಿಷ ಬಂದ ಮಾತರಿಶ್ವ ಬ್ರಹ್ಮರು ಜಗನ್ಮಾತೆ ಗಗನಾಧೀನರನಿಪರೋ. ಬ್ರಹ್ಮರು ಜಗನ್ಮಾತೆ ಗಗನಾಧೀನರನಿಪರೋ. ಮಾತರಿಶ್ವ ಬ್ರಹ್ಮರು ಜಗನ್ಮಾತೆ ಗಗನಾಧೀನರನಿಪರೋ. ಶ್ರೀತರುಣಿ ವಲ್ಲಭನ ಇರುವರುಳಾವ ಕಾಲದಲ್ಲಿ. ಶ್ರೀತರುಣಿ ವಲ್ಲಭನು ನೀರ್ವರುಳಾವ. ಶ್ರೀತರುಣಿ ವಲ್ಲಭನು ಅವಕಾಲದಲ್ಲಿ. ನೀತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದಿದ್ದು. ನೀತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದಿದ್ದು. ನೀತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದಿದ್ದು. ಚೇತನಗಳೊಳು ವ್ಯಾಪ್ತರೆನಿಸುವ ತತ್ವದಾಹ್ವಯದಿ. ಚೇತನಗಳು ವ್ಯಾಪ್ತರೆನಿಸುವ ತತ್ವದಾಹ್ವಯದಿ. ಚೇತನಗಳು ವ್ಯಾಪ್ತರೆನಿಸುವ ತತ್ವದಾಹ್ವಯದಿ. ಸರಸವತಿ ವೇದಾತ್ಮಿಕಾ ಭುಜಿ. ಸರಸವತಿ ವೇದಾತ್ಮಿಕಾ ಭುಜಿ. ಸರಸವತಿ ವೇದಾತ್ಮಿಕಾ ಭುಜಿ. ನರಹರಿ ಗುರು ಭಕ್ತಿ ಬ್ರಾಹ್ಮಿ. ನರಹರಿ ಗುರು ಭಕ್ತಿ ಬ್ರಾಹ್ಮಿ. ನರಹರಿ ಗುರು ಭಕ್ತಿ ಬ್ರಾಹ್ಮಿ. ಪರಮ ಸುಖ ಬಲ ಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ. ಪರಮ ಸುಖ ಬಲ ಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ. ಪರಮ ಸುಖ ಬಲ ಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ. ಗರುಡ ಶೇಷರ ಜನನಿ ಶ್ರೀ ಸಂಕರುಷಣ ಜಯ ತನುಜವಾಣಿ. ಗರುಡ ಶೇಷರ ಜನನಿ ಶ್ರೀ ಸಂಕರುಷಣ ಜಯ ತನುಜವಾಣಿ. ಗರುಡ ಶೇಷರ ಜನನಿ ಶ್ರೀ ಸಂಕರುಷಣ ಜಯ ತನುಜವಾಣಿ. ಕರಣ ನಿಯಾಮಕೆ ಚತುರ್ದಶ ಭುವನ ಸನ್ಮಾನ್ಯೇ. ಕರ್ಣನಿಯಾಮಕ ಚತುರ್ದಶ ಭುವನ ಸನ್ಮಾನ್ಯೇ. ಕರ್ಣನಿಯಾಮಕ ಚತುರ್ದಶ ಭುವನ ಸನ್ಮಾನ್ಯೇ. ಕರಣ ನಿಯಾಮಕೆ. ಕರ್ಣನಿಯಾಮಕೆ. ಕರ್ಣನಿಯಾಮಕೆ. ಯಾಕಂದರೆ ಪದ ಎಂಬುದು ನಿಯಾಮಕೆ ಅಂತಂಬೋದೇ ಪದ. ಆದರೆ ಇಲ್ಲಿ ಆ ರಾಗಕ್ಕೆ ಅನುಗುಣವಾಗಿ ಅಂದರೆ ಛಂದಸ್ಸಿಗೆ ಅನುಗುಣವಾಗಿ ದೀರ್ಘ ಬರ್ತಾ ಇರ್ತದೆ. ಹೀಗೆ ಇಲ್ಲಿ ಸರಸವತಿ ಅಂತ ಸರಸ್ವತಿ ಎಂಬುದನ್ನು ಸರಸವತಿ ಅಂತ ಮಾಡ್ತಾರೆ. ಹೀಗೆ ಕೆಲವು ಪದಗಳು ಆ ಛಂದಸ್ಸಿಗೆ ಅನುಗುಣವಾಗಿ ಮಾಡ್ತಾರೆ. ವಾಯುದೇವರ ಬ್ರಹ್ಮದೇವರ ವಿಚಾರ ಹೇಳಿದ ಮೇಲಕ್ಕೆ ಮುಂದಿನ ಕಕ್ಷದಲ್ಲಿ ಬರುವವರು ಯಾರು? ಸರಸ್ವತಿ ಭಾರತೀಯರು. ಅವರ ಬಗ್ಗೆ ತಿಳಿಸ್ತಾರೆ. ಅವರ ರೂಪಗಳು, ಅವರ ಮಹಿಮೆ ಅಂತಹದ್ದು. ಸರಸ್ವತಿ ಅಂದರೆ ಸರಸ್ವತಿ ಅಂತ ಅರ್ಥ. ಸರಸ್ವತಿ ವೇದಾತ್ಮಿಕ. ವೇದಾತ್ಮಿಕ ಅಂದರೆ ವೇದಕ್ಕೆ ಅಭಿಮಾನಿ ದೇವತೆ. ಇದು ಸರಸ್ವತಿಗೂ ಭಾರತಿಗೂ ಇಬ್ಬರಿಗೂ ಅನ್ವಯವಾಗ್ತದೆ. ಸರಸ್ವತಿ ವೇದಾತ್ಮಿಕ ಅಂದರೆ ವೇದಕ್ಕೆ ಅಭಿಮಾನಿ ದೇವತೆ. ಭುಜಿ. ಭುಜಿ ಅಂತಂದ್ರೆ ಎಲ್ಲವನ್ನು ಅನುಭವಿಸುವವಳು ಅಂತ ಅರ್ಥ. ಎಲ್ಲವನ್ನು ಅನುಭವಿಸ್ತಕ್ಕಂತಹ ಅವಳು, ಒಳ್ಳೆ ಭೋಗವುಳ್ಳಂತಹ ಅವಳು. ನರಹರಿ ಗುರುಭಕ್ತಿ. ನರಹರಿ ಗುರುಭಕ್ತಿ. ನರಹರಿ ಅಂದರೆ ಭಗವಂತ. ಆ ಭಗವಂತನಲ್ಲಿ ಮತ್ತು ಗುರುಗಳಲ್ಲಿ ಭಕ್ತಿ ಬರಬೇಕು ಅಂತಂದ್ರೆ ಸರಸ್ವತಿ ದೇವಿಯ ಅನುಗ್ರಹ ಇರಬೇಕು. ಹೀಗಾಗಿ ಆ ಭಕ್ತಿಗೆ ಈಕೆ ಅಭಿಮಾನಿ ದೇವತೆ. ನಮಗೆ ಭಕ್ತಿ ಬರಬೇಕು, ಭಗವಂತನ ಮೇಲೆ ಭಕ್ತಿ ಬರಬೇಕು, ಗುರುಗಳ ಮೇಲೆ ಭಕ್ತಿ ಬರಬೇಕು ಅಂತಾದರೆ
ಸರಸ್ವತಿ ದೇವಿಯ ಅನುಗ್ರಹ ಇರಬೇಕು. ಯಾಕೆ ಆಕೆ ಈ ಭಕ್ತಿ ಎಂಬ ಗುಣಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ. ವಾಯುದೇವರು ಕೂಡ ಇನ್ನು ಅದರ ಮೇಲಿನ ಅಭಿಮಾನಿಗಳು, ಸರಸ್ವತಿ ದೇವಿ ಕೂಡ ವಿಶೇಷವಾಗಿ ಅಭಿಮಾನಿ ದೇವತೆಯಾಗಿರ್ತಾಳೆ. ನರಹರಿ ಗುರುಭಕ್ತಿ. ಬ್ರಾಹ್ಮಿ. ಬ್ರಾಹ್ಮಿ ಅಂತಂದ್ರೆ ಬ್ರಹ್ಮದೇವರ ರಾಣಿ. ಹೆಂಡತಿ ಅಂತ ಅರ್ಥ. ಬ್ರಾಹ್ಮಿ. ರಾಣಿ ಅಂದರೆ ಅಂತಾರ ಬ್ರಹ್ಮನ ಹೆಂಡತಿ. ಹಂಗಾರೆ ಬ್ರಾಹ್ಮಿ ಅಂತೇಳಿ ಹೆಸರಿದಕ್ಕೆ. ಬ್ರಾಹ್ಮಿ ಅಂದ್ರೆ ಬ್ರಹ್ಮನ ಪತ್ನಿ ಅಂತ ಅರ್ಥ. ಪರಮ ಸುಖ ಬಲಪೂರ್ಣೆ. ಪರಮ ಅತ್ಯಂತವಾದಂತಹ ಸುಖ ಬಲ ಇವುಗಳಿಂದ ಪೂರ್ಣವಾದವಳು. ಸುಖ ಮತ್ತು ಬಲಗಳಿಂದ ಉತ್ತಮವಾದಂತಹ ಸುಖ, ಉತ್ತಮವಾದ ಬಲಗಳಿಂದ ಪೂರ್ಣವಾದವಳು ಅಂತ ಅರ್ಥ. ಚಾರ್ಜರ್ ಏನೋ ಮಾಡಿಟ್ಟ. ಶ್ರದ್ಧಾ. ಶ್ರದ್ಧಾಕ್ಕೆ ಅಭಿಮಾನ ದೇವತೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ನಮಗೆ ಶ್ರದ್ಧೆ ಬೇಕು. ಆಸ್ತಿಕ್ಯ ಬುದ್ಧಿ ಅಂತ ಕರೀತಾರೆ ಅದನ್ನು. ಯಾವುದೇ ಕೆಲಸ ಮಾಡೋ ಕಾಲಕ್ಕೆ ಅದು ಭಜನೆ ಮಾಡಲಿ, ಪೂಜೆ ಮಾಡಲಿ, ಅರ್ಚನೆ ಮಾಡಲಿ, ಹಾಡು ಹಾಡಲಿ, ಏನೇ ಮಾಡಲಿ, ಶ್ರದ್ಧಾ ಇಲ್ಲದೆ ಹೋದರೆ ವ್ಯರ್ಥ. ಭಗವಂತನಲ್ಲಿ ಭಕ್ತಿ ಇಲ್ಲದ್ರೆ ವ್ಯರ್ಥ. ಶ್ರದ್ಧಾ ಬರಬೇಕು ಅಂತಾದರೆ ಸರಸ್ವತಿ ದೇವಿ ಅನುಗ್ರಹ ಬೇಕು. ಹೀಗಾಗಿ ಶ್ರದ್ಧಾ ಅದಕ್ಕೆ ಅಭಿಮಾನಿ ದೇವತೆ. ಪ್ರೀತಿ. ಪ್ರೀತಿಗೆ ಅಭಿಮಾನಿ ದೇವತೆ. ಪ್ರೀತಿ ಹುಟ್ಟಬೇಕು ಅಂತಾದರೆ ಆಕೆ ಅನುಗ್ರಹ ಬೇಕು. ಗಾಯತ್ರಿ. ಗಾಯತ್ರಿ. ಗಾಯತ್ರಿ ಅಂದ್ರೆ ಆ ಗಾಯತ್ರಿ ಮಂತ್ರಕ್ಕೆ ಅಭಿಮಾನಿ ದೇವತೆ. ಸಂಜಾನದಲ್ಲಿ ಗಾಯತ್ರಿ ಜಪ ಮಾಡ್ತಾರೆ. ಗಾಯತ್ರಿ ಜಪಕ್ಕೆ ಅಭಿಮಾನಿ ದೇವತೆ ಈ ಸರಸ್ವತಿ ದೇವಿ. ಗಾಯತ್ರಿ ಎಂಬ ರೂಪ. ಸಾವಿತ್ರಿ, ಸರಸ್ವತಿ, ಗಾಯತ್ರಿ ಅಂತ 3 ರೂಪಗಳು. 616-727. ಹಾಗಾಗಿ ಗಾಯತ್ರಿ ಅಂತಂದ್ರೆ ಗಾಯತ್ರಿ ಎಂಬ ರೂಪ. 3 ರೂಪಗಳು ಸರಸ್ವತಿ ದೇವಿಗೆ. ಗಾಯತ್ರಿ, ಸರಸ್ವತಿ, ಭಾರತಿ ಅಂತ. ಹೀಗೆ ಗಾಯತ್ರಿ ಅಂತ ಒಂದು ರೂಪ. ಗಾಯತ್ರಿ ಮಂತ್ರಕ್ಕೂ ಆಕೆ ಅಭಿಮಾನಿ ದೇವತೆ. ಮತ್ತು ಗರುಡಶೇಷರ ಜನನಿ. ಗರುಡಶೇಷರಿಗೆ ಈಕೆ ಜನನಿ, ತಾಯಿ. ಗರುಡಶೇಷರು ಸರಸ್ವತಿ ದೇವಿಯಿಂದ ಹುಡ್ತಾರೆ. ಪ್ರಾರಂಭದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ಅನೇಕರಿಂದ ಹುಡ್ತಾರೆ. ಅದರಲ್ಲಿ ಗರುಡಶೇಷರು ಸರಸ್ವತಿ ದೇವಿಯಿಂದ ಹುಡ್ತಾರೆ. ಒಂದೊಮ್ಮೆ ವಾಯುದೇವರಿಂದ ಹುಡ್ತಾರೆ, ಮತ್ತೆ ಬ್ರಹ್ಮದೇವರಿಂದ ಒಂದು ರೂಪ. ಹೀಗೆ ಅನೇಕ ರೂಪಗಳು ಒಬ್ಬೊಬ್ಬರು ಒಂದೊಂದು ರೂಪದಿಂದ ಒಂದೊಂದು ಕಡೆಯಿಂದ ಹುಡ್ತಾರೆ. ವಾಯುದೇವರಿಂದನೂ ಹುಡ್ತಾರೆ, ಮತ್ತೆ ಸರಸ್ವತಿ ದೇವಿಯಿಂದ ಕೂಡ ಹುಡ್ತಾರೆ. ಹೀಗಾಗಿ ಗರುಡಶೇಷರ ಜನನಿ. ಗರುಡಶೇಷರಿಗೆ ಈಕೆ ತಾಯಿಯಾದವಳು. ಶ್ರೀ ಸಂಕರ್ಷಣ ಜಯ ತನೂಜೆ. ಸಂಕರ್ಷಣ ಜಯ, ಜಯಾಪತಿ ಸಂಕರ್ಷಣ ಅವರ ಮಕ್ಕಳು, ಅವರ ಮಗಳು. ಹಾಗಾದ್ರೆ ಜಯಾಪತಿ ಸಂಕರ್ಷಣ, ಜಯ ಸಂಕರ್ಷಣ ಮಗ ವಾಯುದೇವರು ಅವರಿಬ್ಬರ ಮಗ. ಮತ್ತೆ ಭಾರತೀ ದೇವಿ ಕೃತಿಪತಿ, ಕೃತಿರಮಣ ಪ್ರದ್ಯುಮ್ನ ನಂದನೆ ಅಂತ ಹೇಳಿದಂತೆ ಕೃತಿರಮಣ ಪ್ರದ್ಯುಮ್ನ ಮಗಳು ಭಾರತೀ ದೇವಿ. ಆದರೆ ಇಲ್ಲಿ ಕೇವಲ ಲಕ್ಷ್ಮೀನಾರಾಯಣ ಅಂತ ತಗೊಳ್ಬೇಕು. ಜಯಾಪತಿ ಸಂಕರ್ಷಣ ಅಂತಂದ್ರೆ ಆ ಲಕ್ಷ್ಮೀನಾರಾಯಣರ ಮಗಳು ಅಂತಂಬುದನ್ನು ತಗೊಳ್ಬೇಕು. ವಾಣಿ, ವಾಕ್ಯಗೆ ಅಭಿಮಾನಿ ದೇವತೆಯದಕ್ಕಾಗಿ ವಾಣಿ ಅಂತ ಹೆಸರು. ಕರ್ಣ ನಿಯಾಮಕೆ. ಎಲ್ಲ ಇಂದ್ರಿಯ, ಕರ್ಣ ಅಂದರೆ ಇಂದ್ರಿಯಗಳು. ಕರ್ಣ ನಿಯಾಮಕೆ ಎಲ್ಲ ಇಂದ್ರಿಯಗಳಿಗೂ ಈಕೆ ಅಭಿಮಾನಿ ದೇವತೆಯಾಗಿದ್ದಾಳೆ. ಚತುರ್ದಶ ಭುವನ ಸನ್ಮಾನ್ಯೆ. 14 ಲೋಕಗಳಲ್ಲಿ ಕೂಡ ಅತ್ಯಂತ ಪೂಜ್ಯಳಾದವಳು ಸರಸ್ವತಿ ದೇವಿ. ಎಲ್ಲರಿಗೂ ಮಾತು ಬೇಕು, ಬುದ್ಧಿ ಬೇಕು, ಓದು ಬೇಕು, ಶ್ರದ್ಧಾ ಬೇಕು, ಎಲ್ಲ ಬೇಕು. ಎಲ್ಲದಕ್ಕೂ ಅಭಿಮಾನಿ ದೇವತೆ ಸರಸ್ವತಿ. ಸರಸ್ವತಿ ಪೂಜೆ ಅಂತ ಮಾಡ್ತೀವಿ. ಇಲ್ಲದಿದ್ರೆ ಬುದ್ಧಿ ಬರೋದಿಲ್ಲ, ಓದೇ ಬರೋದಿಲ್ಲ. 14 ಲೋಕಗಳಲ್ಲಿಯೂ ಕೂಡ ಸನ್ಮಾನ್ಯಳಾದವಳು, ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯಳಾದವಳು, ಅತ್ಯಂತ ಪೂಜ್ಯಳು ಅಂತ ಅರ್ಥ. ಹೀಗೆ ಸರಸ್ವತಿ ದೇವಿಯ ರೂಪಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸರಸ್ವತಿ ವೇದಾಭಿಮಾನಿ, ಉತ್ತಮ ಭೋಗವುಳ್ಳವಳು, ಹರಿಭಕ್ತಿ ಗುರುಭಕ್ತಿಗಳಿಗೆ ಅಭಿಮಾನಿ ದೇವತೆ,
ಇಲ್ಲ ಹೇಳಮ್ಮ. ಅಜ್ಜಿ ನೀನು ರೂಮ್ನ ಬ್ರಹ್ಮದೇವರ ಪತ್ನಿ, ಅಜ್ಜಿ ಕಾಲಿ ಕಾಯ್ದು ಹೇಳಕ್ಕ. ಉತ್ತಮ ಸುಖ ಬಲಗಳಿಗೆ ಉತ್ತಮವಾದ ಸುಖ ಬಲಗಳಿಂದ ಪೂರ್ಣಳು, ಉತ್ತಮವಾದ ಸುಖ ಬಲಗಳಿಂದ ಪೂರ್ಣಳು. ಆಗೋಯ್ದನು ಅದಕ್ಕೆ ಸರ್ ಬೂಸ್ಟ್ ತರಿಸ್ತೀನಿ. ಶ್ರದ್ಧಾ ಪ್ರೀತಿಗಳಿಗೆ ಅಭಿಮಾನಿ, ಶ್ರದ್ಧಾ ಪ್ರೀತಿಗಳಿಗೆ ಅಭಿಮಾನಿ. ಗಾಯತ್ರಿ, ಗಾಯತ್ರಿ ಎಂಬ ರೂಪವನ್ನು ಪಡೆದವಳು. ಗರುಡಶೇಷರ ತಾಯಿ, ಗರುಡಶೇಷರ ತಾಯಿ, ಜಯಾ ಸಂಕರ್ಷಣರ ಮಗಳು. ವಾಗ್ ಅಭಿಮಾನಿನಿ, ವಾಕ್ಕಿಗೆ ಅಭಿಮಾನಿನಿ. ಇಂದ್ರಿಯಗಳಿಗೆ ಅಭಿಮಾನಿ ದೇವತೆ, ಇಂದ್ರಿಯಗಳಿಗೆ ಅಭಿಮಾನಿ ದೇವತೆ. ಹದಿನಾಲ್ಕು ಲೋಕದಲ್ಲಿ, 14 ಲೋಕದಲ್ಲಿ ಉತ್ತಮವಾಗಿ ಪೂಜ್ಯಳು, ಉತ್ತಮವಾಗಿ ಪೂಜ್ಯಳು. ಉತ್ತಮವಾಗಿ ಪೂಜ್ಯಳು. ಸರಸ್ವತಿ ವೇದಾತ್ಮಿಕಾ ಭುಜಿ ನರಹರಿ ಗುರುಭಕ್ತಿ ಬ್ರಾಹ್ಮಿ, ಸರಸ್ವತಿ ವೇದಾತ್ಮಿಕಾ ಭುಜಿ ನರಹರಿ ಗುರುಭಕ್ತಿ ಬ್ರಾಹ್ಮಿ, ಸರಸ್ವತಿ ವೇದಾತ್ಮಿಕಾ ಭುಜಿ ನರಹರಿ ಗುರುಭಕ್ತಿ ಬ್ರಾಹ್ಮಿ. ಪರಮ ಸುಖ ಬಲ ಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ, ಪರಮ ಸುಖ ಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ, ಪರಮ ಸುಖ ಬಲ ಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ. ಗರುಡಶೇಷರ ಜನನಿ ಶ್ರೀ ಸಂಕರುಷಣ ಜಯ ತನುಜವಾಣಿ, ಗರುಡಶೇಷರ ಜನನಿ ಶ್ರೀ ಸಂಕರುಷಣ ಜಯ ತನುಜವಾಣಿ, ಗರುಡಶೇಷರ ಜನನಿ ಶ್ರೀ ಸಂಕರುಷಣ ಜಯ ತನುಜವಾಣಿ. ಕರಣನೀಯಾಮಕೆ ಚತುರ್ದಶ ಭುವನ ಸನ್ಮಾನ್ಯೆ, ಕರಣನಿಯಾಮಕ ಚತುರ್ದಶ ಭುವನ ಸನ್ಮಾನ್ಯೆ, ಕರಣನಿಯಾಮಕ ಚತುರ್ದಶ ಭುವನ ಸನ್ಮಾನ್ಯೆ. ಇನ್ನು ಸಂಶಯ ಇದ್ದರೆ ಕೇಳುವ. ಅಲ್ಲ ಸರಿ, ಗಾಯತ್ರಿ ಸರಸ್ವತಿ ಸಂಧ್ಯಾವಂಗ ಬರ್ತಾರ ಅಂತಿರಲ್ಲ, ಇವ್ರು ಕೂಡ ಇರ್ತಾರಲ್ಲ ಹಂಗಾರೆ?
ಗಾಯತ್ರಿ ಪ್ರತಿಪಾದ್ಯ ದೇವರು ಅಂತಾರಲ್ಲ. ಗಾಯತ್ರಿ ಪ್ರತಿಪಾದ್ಯ ಬೇರೆ, ಅಭಿಮಾನಿ ಬೇರೆ. ಈಕೆ ಅಭಿಮಾನಿ ದೇವತೆ.